ಐತಿಹಾಸಿಕ ಪರಂಪರೆಯುಳ್ಳ ನಮ್ಮ ಹಿಂದೂ ದೇವರ ಮೂಲ ಸ್ಥಳವಾದ ಹೇಮಗುಡ್ಡ ತಾಯಿ ದುರ್ಗಾದೇವಿಯ ದರ್ಶನ ಪಡೆದು ಇವತ್ತು ಕೆಲ ಸಮಯ ನೋಡೋಣ. ಇಲ್ಲಿ ಹೇಮಗುಡ್ಡದಲ್ಲಿ ಬಹಳ ವರ್ಷಗಳ ನಂತರ ನಾನು ಬಂದು ಭೇಟಿ ಕೊಟ್ಟು ನಮ್ಮ ಸ್ನೇಹಿತರಾದ ಅಮ್ಮಣ್ಣ ಅವರು, ಪ್ರಕಾಶ್ ಅವರು ಜೊತೆಯಲ್ಲಿ ನೋಡೋಣ. ಬಹಳ ದಿನ ಆಯಿತು ಗವಿಮಠ ಜಾತ್ರೆ ಹೋಗ್ತಾ ಇದ್ವಿ, ಆ ಸಂದರ್ಭದಲ್ಲಿ ಸಮಯ ಇರೋದ್ರಿಂದ ನೋಡೋದು ಬಂದ್ವಿ. ಬಹಳ ಐತಿಹಾಸಿಕವಾಗಿರುವ ದೇವಸ್ಥಾನಗಳು ನುಚ್ಚು ನೂರಾಗಿದ್ದವು. ಪ್ರಾಚ್ಯವಸ್ತ ಇಲಾಖೆಯವರು ಮತ್ತು ಜಿಲ್ಲಾಡಳಿತ ಇದರ ಕಡೆ ಹೆಚ್ಚಿನ ಗಮನ ಹರಿಸಬೇಕು. ಇವನ್ನ ಜೀರ್ಣೋದ್ಧಾರ ಮಾಡುವಂತ ಕೆಲಸ ಅಧಿಕಾರಿಗಳು ಮಾಡಬೇಕು ಮತ್ತು ರಾಜ್ಯ ಸರ್ಕಾರ ಮಾಡ್ಬೇಕಂತ ಒತ್ತಾಯ ಮಾಡ್ತೀನಿ. ಯಾಕಂದ್ರೆ ಇದು ದೊಡ್ಡಗಲಿಕುಗಮ್ಮನ ಒಂದು ಐತಿಹಾಸಿಕವಾಗಿ ಇರುವಂತಹ ಪರಂಪರೆ ಆಗಿದೆ. ಇವತ್ತು ಅದೇ ತಾಯಿ ದುರ್ಗಾದೇವಿ, ಹೇಮಗುಡ್ಡ ದುರ್ಗಾದೇವಿಯ ಸನ್ನಿಧಿಯಲ್ಲಿ ಇದೀವಿ. ಈ ಐತಿಹಾಸಿಕವುಳ್ಳಂತ ದೇವಸ್ಥಾನಗಳು ಇವತ್ತು ಎಲ್ಲ ನಶಿಸಿ ಹೋಗ್ತಿದ್ದಾವು. ಸಂಬಂಧಪಟ್ಟಂತ ಕೊಪ್ಪಳ ಜಿಲ್ಲಾಧಿಕಾರಿಗಳಾಗಿರ್ಬೋದು ಮತ್ತು ಪ್ರಾಚ್ಯವಸ್ತ ಇಲಾಖೆಗಳು ಆಗಿರ್ಬೋದು, ಯಾರೇ ಇಲಾಖೆಯವರಾಗಿರ್ಲಿ ಇವನ್ನ ಜೀರ್ಣೋದ್ಧಾರ ಮಾಡಲಿ ಅಂತ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೀನಿ. ನಾನು ಖುದ್ದಾಗಿ ಇವತ್ತು ರಾಮಲಿಂಗಾರೆಡ್ಡಿ ಅವ್ರನ್ನ ಭೇಟಿ ಮಾಡ್ತೀನಿ. ಯಾಕಂದ್ರೆ ಇಲ್ಲಿ ಇವತ್ತು ಇಷ್ಟೊಂದು ವೈಭವ, ನಮಗೆ ಹಳೆಯ ಕಾಲದ ಇತಿಹಾಸ ಇರುವಂತ ಒಂದು ನಗರ ಇದಾಗಿದ್ದೈತಿ. ತಾಯಿಯ ಸನ್ನಿಧಿಯಲ್ಲಿ ಇಷ್ಟೊಂದು ದೇವಸ್ಥಾನಗಳು ಇದ್ದಾವು. ಇವೆಲ್ಲ ಅಭಿವೃದ್ಧಿ ಆಗ್ಬೇಕು. ನಮ್ಮ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತ ಒಂದು ದೇವಸ್ಥಾನ ಇದಾಗಿದ್ದೈತಿ. ಇಲ್ಲಿ ಗುಡಿಗುಂಡಾರಗಳು ಅಭಿವೃದ್ಧಿ ಆಗೋದ್ರಿಂದ ಇಲ್ಲಿ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಆದ್ಯತೆ ಸಿಗುತ್ತೆ. ಇಲ್ಲಿ ಸುತ್ತಮುತ್ತಲ ಮುಕ್ಕುಂಪಿ, ಹೇಮಗುಡ್ಡ, ಬೆಣಕಲ್ಲು, ಚಿಕ್ಕ ಬೆಣಕಲ್ಲು ಮತ್ತು ಕುಂಕುಪ್ಪನಹಳ್ಳಿ, ಬೂದಗುಂಪ, ಈ ಎಲ್ಲ ಹಳ್ಳಿಯ ಜನರಿಗೆ ಅನುಕೂಲ ಆಗುತ್ತೆ. ಅವರ ಜೀವನ ಮಟ್ಟ ಸುಧಾರಿಸಲಿಕ್ಕೆ ಅನುಕೂಲ ಆಗುತ್ತೆ. ಯಾಕಂದ್ರೆ ಇಲ್ಲಿ ಲಕ್ಷಾಂತರ ಜನ ಪ್ರವಾಸಿಗರು ಬರೋದ್ರಿಂದ ಅವ್ರ ಜೀವನ ಮಟ್ಟ ಸುಧಾರಣೆ ಆಗುತ್ತೆ. ಅವರು ಸಣ್ಣ ಪುಟ್ಟ ವ್ಯಾಪಾರ ಮಾಡಿಕೊಂಡು ಜೀವನ ಇದಾಗುತ್ತೆ. ಆ ನಿಟ್ಟಿನಲ್ಲಿ ಪ್ರವಾಸೋದ್ಯಮ ಇಲಾಖೆಯ ಅಧಿಕಾರಿಗಳು ಸಹ ಇದಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ಬೇಕಂತ ಈ ಸಂದರ್ಭದಲ್ಲಿ ನಾನು ಒತ್ತಾಯನ ಮಾಡ್ತಾ ಇದ್ದೀನಿ.